ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನೋಡಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಮಧ್ಯಾಹ್ನ 12 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಅಪ್ಲೋಡ್ ಆಗುತ್ತೆ ಅನ್ನೋದೇ ಡೌಟ್. ಇವಾಗ 32% ಅಪ್ಲೋಡ್ ಆಗಿದೆ. ಇಂಟರ್ನೆಟ್ಟು ಲಿಮಿಟೆಡು, ಇಲ್ಲಿ ಏನು ವೈಫೈ ಇಲ್ಲ. ಸೊ ನಮ್ಮ ಊರಲ್ಲಿ ಹಬ್ಬ ಆಗ್ತಾಯಿದ್ರು ನಾನು ಹೋಗಿಲ್ಲ. ಇನ್ನು ನೈಟ್ ಹೋಗೋದ ಹೆಂಗೆ ನಿದ್ರೆ ಮಾಡಿಬಿಟ್ಟಿದ್ದೀನಿ. ನೋಡೋಣ, ನಿದ್ರೆ ಅಂತಲ್ಲ, ಅಲ್ಲಿ ಹೋಗೋದಕ್ಕೂ ಒಂದು ಸ್ವಲ್ಪ ಶೈ ಫೀಲ್ ನನಗೆ. ನೋಡೋಣ, ಅದಲ್ಲ ಮೇಯ್ನ್ ರೀಸನ್ ಏನಂದರೆ ನನಗೆ ವಿಡಿಯೋ ಎಡಿಟಿಂಗ್ ಆಗಿರಲಿಲ್ಲ. ಅದೇ ಇಲ್ಲ, ನಾನು ಶೈ ಆದ್ರೂ ಹೋಗ್ಬಿಡ್ತೀನಿ, ಹಿಂಗೋ ಸುಮ್ಮನೆ ಹೋಗಿ ಮಾತಾಡದೆ ಸುಮ್ಮನೆ ನಿಂತ್ಕೊಬಿಟ್ಟಿರ್ತೀನಿ. ನೋಡೋಣ ಇವಾಗ ಹೆಂಗೆ ಅಂತ. ಅಣ್ಣ ತಮ್ಮ ಇಬ್ಬರು ಹೋಗ್ಬಿಟ್ಟವ್ರೆ, ನಾನು ಒಬ್ಬ ಬಾಕಿ. ಸೊ ನೋಡೋಣ, ಸಂಜೆ ಇಲ್ಲಿಗೆ ಹೋಗ್ತಾರೆ ಅನ್ಕೋತೀನಿ. ಅಂದರೆ ದೇವರಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋ ಜಾಗ. ಅದು ನನಗೂ ಗೊತ್ತಿಲ್ಲ, ಇವತ್ತು ಸ್ನಾನನ ನಾಳೆ ಹೋಗುತ್ತಾ ಅಂತ. ಏನು ಗುರು ಇದು, ಈ ಮರದಲ್ಲಿ ನೇರಳೆ ಹಣ್ಣು ಆಗಿಬಿಟ್ಟಿದ್ಯಾ? ನೋಡೋಣ ಬನ್ನಿ. ಈ ಮರದಲ್ಲಿ ನೇರಳೆ ಹಣ್ಣು ಆಗಿದ್ದು ಅನಿಸುತ್ತೆ, ಸ್ವಲ್ಪ ಆ ಥರನೇ ಕಾಣಿಸ್ತಿದೆ. ಅಲ್ಲಿ ನೋಡಿ ಆಗೈತೆ. ಅದಿನ್ನೂ ಮಿಡಿ ಇದೆ ಸ್ವಲ್ಪ. ನೋಡೋಣ, ನಮಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಓ ಮೈ ಗಾಡ್, ಏನು ಗುರು ನನ್ನ ವಾಯ್ಸ್ ಇಷ್ಟೇನಾ? ಇಲ್ಲ ನಾನು ಮಾತಾಡೋದೇ ಹಿಂಗೆ. ದೊಡ್ಡ ಚೇಂಜಸ್ ಏನು ಅನಿಸ್ತಿದೆ ಅಂದರೆ ಫುಲ್ ಸೈಲೆಂಟು, ಯಾರಿಲ್ಲ, ಸೌಂಡು ಇಲ್ಲ. ಇವಾಗ ಅದೊಂದು ದೇವಸ್ಥಾನದಲ್ಲಿ ಯಾವ ಚಂಡೆ ಹೊಡೆಯೋ ಸೌಂಡ್ ಏನಿದೆ, ಅದಕ್ಕೇನು ಹೇಳೋದು, ಚಂಡೆ ಡೋಲು ಏನಾದರೂ ಅಂದ್ಕೊಳ್ಳಿ. ಸೊ ಆ ಸೌಂಡ್ ಇಲ್ಲ ಅಂದಿದ್ರೆ ಇಲ್ಲಿ ಏನೂ ಇಲ್ಲ. ಜಸ್ಟ್ ಇದು ಯಾಕೆ ಪ್ಲೇ ಆಗುತ್ತೆ? 42% ಆಗೈತೆ. ಅದಿಲ್ಲ ಅಂದರೆ ಇನ್ನೇನಿಲ್ಲ, ಇಲ್ಲಿ ಜಸ್ಟು ಪಕ್ಷಿಗಳ ಸೌಂಡ್ ಅಷ್ಟೇ ಕೇಳುತ್ತೆ. ಹೆಂಗಿದೆ ಇಲ್ಲಿ ಬಿಸಿಲು? ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ, ಯಾಕಂದರೆ ಬಿಸಿಲಿದೆ, ಬಟ್ ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತಲ್ಲ, ಅದೇ ರೀಸನು. ಇವಾಗ ತೆಂಗಿನಕಾಯಿಗೆ ಗುಂಡು ಹೊಡಿಯೋದು ಉಂಟು ಆಯಿತಾ. ನನಗೆ ಯಾಕೋ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಅಂದರೆ ಶೂಟ್ ಮಾಡೋದು, ಗುಂಡು ಹೊಡಿಯೋದು ಅದೆಲ್ಲ ಇಷ್ಟ ಇದೆ. ಆದರೆ ಈ ಇಷ್ಟೊತ್ತಿಗೆಲ್ಲ ಆಗಿಬಿಟ್ಟಿರತ್ತೆ ಅನ್ಕೋತೀನಿ. ಇವಾಗ ಹೋಗಿ ಏನು ಮಾಡಲಿ ಅಂತ ಅನಿಸ್ತಾ ಇದೆ. ಬಿಟ್ಟರೆ ಏನು ಸದ್ಯಕ್ಕಂತೂ ಚಾನ್ಸ್ ಸಿಗಲ್ಲ. ನಮ್ಮದು ಅಂತ ಯಾವ ಗಂತೆಗಳ್ದೇವು. ನೋಡೋಣ, ಆದರೆ ಹೋಗ್ತೀನಿ. ಇಲ್ಲ ಇನ್ನೂ ಅಪ್ಲೋಡು ಆಗಿಲ್ಲ. ಒಬ್ಬನೇ ಹೋಗ್ಬೇಕು ಗುರು, ಯಾರಿಲ್ಲ. ನಮ್ಮೂರಲ್ಲಿ ನನಗೆ ಫ್ರೆಂಡ್ಸೇ ಇಲ್ಲ. ಇರೋರೆಲ್ಲ ಮುಸ್ಲಿಮ್ಸು. ಇನ್ನು ಊರಲ್ಲಿ ಅಂದರೆ ಅವತ್ತು ತೋರಿಸಿದ್ನಲ್ಲ, ಅದು ನೋಡಿದ್ರೆ ಹೆಂಗಾಗಿದೆ ಅಂತ ಇವತ್ತು ಹಾಗೆ ಬಿಟ್ಬಿಟ್ಟಿದ್ದಾರೆ. ಓ ಇದು ಬೀಜಕ್ಕೆ ಅನ್ಕೋತೀನಿ. ನನ್ನ ವೀಡಿಯೋ ಯಾಕೆ ಅದಾಗೆ ಪ್ಲೇ ಆಗ್ತಾ ಇದೆಯಲ್ಲ? ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅವರೆಲ್ಲ ಎಷ್ಟು ದೊಡ್ಡವರಾಗ್ಬಿಟ್ಟವ್ರೆ ಅಂತ. ಇವನು ಆಲ್ರೆಡಿ ದೊಡ್ಡವನಾಗಿದ್ದ. ಇವರು ನೋಡಿ ಎಷ್ಟು ಚಿಕ್ಕವ್ರು. ಚಿಕ್ಕ ಮನೆಗಳಿದ್ದು ಎಷ್ಟು ದೊಡ್ಡದಾಗ್ಬಿಟ್ಟವ್ರು. ಒಬ್ಬ ಕಾಣಿಸ್ತಿಲ್ಲ, ತೊಗೊಂಡೋಗ್ಬಿಟ್ರೆ ಏನು ಕತೆ ಗೊತ್ತಿಲ್ಲ. 3 ಜನ ಇದ್ದಾರೆ. ಅವನು ಯಾರೋ ಫುಲ್ ಕುಳ್ಳ ಇದ್ದಾನೆ, ಇವರು ಅಷ್ಟೇ ಕುಳ್ಳರೇ ಇದ್ದಾರೆ. ಹೆವಿ ಕುಳ್ಳ ಇದ್ದಾನೆ. ಮೇನ್ ಸೀನ್ ಏನಂದರೆ ಕೋಳಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಜಸ್ಟ್ ಒಂದೇ ಸಲ ಬಂದು ನೋಡಿ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲನೂ ನಾಯಿ ಹಿಡಿದ್ಬಿಟ್ಟಿದೆ, ಮತ್ತು ಹುಷಾರಿಲ್ಲದೆ ಸುತ್ತೋಗ್ಬಿಟ್ಟಿದೆ. ಏನು ಮಾಡೋಣ, ಸಂಜೆ ಆಯಿತು. ಸಂಜೆ ಆದರೂ ನಾನು ವ್ಲಾಗ್ ಏನು ಮಾಡಲಿಲ್ಲ, ಒಬ್ಬನೇ ಮಾಡಬೇಕು. ಏನಲ್ಲ ಇದು ಎಂತ ವ್ಲಾಗ್ ಮಾಡ್ತೀನಿ. ಇಲ್ಲಿದ್ದೀನಿ. ಅಯ್ಯೋ ಹೇರ್ ಸ್ಟೈಲ್ ಏನು ಗುರು ಇದು, ನೀರಾಗ್ಬಿಟ್ಟು ಹಿಂಗೆ ಮಾಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಒಬ್ಬನೇ ಹೋಗ್ಬೇಕಾ? ಅಣ್ಣ ಆಲ್ರೆಡಿ ಹೋಗ್ಬಿಟ್ಟವ್ರಿ. ಅಣ್ಣ ಹೋಗ್ಬಿಟ್ಟಿದ್ದಾನೆ. ಬಾವಿಯಲ್ಲಿ ನೀರು ಬರುತ್ತೆ. ಸಮ್ಮರು ಇನ್ನೂ ಐತಲ್ಲಪ್ಪ, ಏಪ್ರಿಲ್ ಮೇ. ಈ ಶರ್ಟ್ ಹಾಕ್ಕೊಂಡು ಹೋಗ್ಲಾ, ಇಲ್ಲ ಬೇರೆ ಯಾವುದಾದ್ರೂ ಹಾಕ್ಕೊಂಡು ಹೋಗ್ಲಾ, ಏನು ಅನಿಸುತ್ತೆ ನನಗೆ? ಯಾಕೋ ಗೊತ್ತಾಗ್ತಿಲ್ಲ, ನೀವು ಹೇಳಿ. ಅಷ್ಟರಲ್ಲಿ ವ್ಲಾಗೆ ಮುಗ್ದೋಗಿರುತ್ತಲ್ಲ. ಒಂದು ಎರಡು ಮೂರು ಬಾಗಿಲು. ಇವಾಗ ನಾವು ಸೆಟ್ಟಿಂಗ್ಸ್ ಅಂದರೆ ರೆಕಾರ್ಡ್ ಮಾಡ್ತಿರುವ ಸೆಟ್ಟಿಂಗ್ ಚೇಂಜ್ ಮಾಡ್ಬೋದು. ನೋಡೋಣ ಇಲ್ಲಿ. ಇವಾಗ ಇದು ಸೂಪರ್ ವ್ಯೂ ಅಲ್ಲಿದೆ. ಚೇಂಜ್ ಮಾಡೋಕ್ಕಾಗಲ್ಲ ಅದು ಸೆಟ್ಟಿಂಗು, ವೀಡಿಯೋ ಮಾಡ್ತಾ ಇರುವಾಗ. ಇವರೇನು ಮಾಡ್ತಾವ್ರಿ? ಇವನು ಅವ್ರದ್ದೆಲ್ಲರದು ಅಣ್ಣ, ಓಕೆನಾ? ಅಮ್ಮ ಎಲ್ಲೋದ್ರು? ಅಮ್ಮ ಅದಲ್ಲಿ ತುಂಬ ದೂರ ಇದೆ, ಕಾಣಿಸ್ತಾ ಇದೆಯಾ? ಅಲ್ಲಿದ್ದಾಳೆ. ಇಲ್ಲಿ ನೋಡಿ ಸೋನು. ಇಲ್ಲಿ ನಿಮಗೆ ಅವಳನ್ನ ಇಲ್ಲಿ ಕರಿಬೇಕಾ ಬೇಡವಾ?
ಅವಳ ಹತ್ರನೇ ಹೋಗಿ ತೋರಿಸ್ತೀನಿ ಇಲ್ಲಿ ಟೈಮ್ ಲ್ಯಾಪ್ಸ್ ಹೆಂಗೆ ಹೋಗೋದೆ ನೋಡಿ. ಇವಳೆ ಅವರಮ್ಮ ಓಕೆನಾ? ಅಯ್ಯಯ್ಯ ಜಂಪಿಂಗ್ ಬೇಡ ಜಂಪ್ ಬೇಡ 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 ಬೇಡ. ನೀವನೇ ಸೋನು ಏನು ಯಾರಿಗೂ ಇದು ಒಂದೇ ದಿನ ಎಲ್ಲ ಹೇಳ್ಬಿಟ್ರೆ ಇನ್ನು 6 ದಿನ ಏನು ಮಾಡೋದು. ಸೊ ಇವತ್ತು ಹಬ್ಬ ಇದೆ, ಹಬ್ಬ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದು ಬಂದಮೇಲೆ ಅಂಥ ಒಳಗೆ ಏನು ಮಾಡಲ್ಲ ಬಿಡಿ. ಎಲ್ಲರ ಜನರ ಮುಂದೆ ಹೆಂಗೆ ಮಾಡ್ತೀನಿ ನಾನು, ನನ್ನ ಕೈಯಲ್ಲಿ ಆಗೋದು ಡೌಟೇ. ಟ್ರೈ ಮಾಡೋಣ, ಏನಂತಿಲ್ಲ. ಏನಾದರೂ ಒಂದು ಮೋಟಿವೇಶನ್ ಮಾಡೋಣ. ಮೋಟಿವೇಶನ್ ನನ್ನ ಕೈಯಲ್ಲಿ ಯಾಕಾಗಲ್ಲ ಮಾಡಿ ತೋರಿಸಿದ್ಮೇಲೆ ನೋಡೋಣ ಮಾಡ್ತೀನ ಇಲ್ವಾ ಅಂತ. ಇಲ್ಲ ಕ್ಲಿಪ್ಸ್ ತಗೋಗ್ಬಿಟ್ಟು ಮತ್ತೆ ಇಲ್ಲಿಂದ ವಾಯ್ಸ್ ಓವರ್ ಮಾಡಿಬಿಡ್ತೀನಿ. ಎರಡೂ ಒಂದೇ ಇಲ್ಲ. ನೀನು ಕ್ಲಿಪ್ಸ್ ತಗೊಂಡು ವಾಯ್ಸ್ ಓವರ್ ಮಾಡೋದಕ್ಕೆ ಟೈಮ್ ಬೇಕು, ಬಟ್ ಧೈರ್ಯ ಇಲ್ಲದೆ ಮಾಡೋಂಥ ಕೆಲಸ ಅದು. ನೀನು ಆಗ್ತಾ ಇರೋ ಟೈಮಲ್ಲಿ ವಾಯ್ಸ್ ಮಾತಾಡಿದ್ರೆ ಅದು ಧೈರ್ಯ ಇರೋವಂಥ ಕೆಲಸ. ನೋಡೋಣ, ಧೈರ್ಯ ಇರೋಂಥ ಕೆಲಸ ಮಾಡ್ತೀನಿ, ಇಲ್ಲದೆ ಇರೋಂಥ ಕೆಲಸ. ಇಲ್ಲಿ ಧೈರ್ಯಕ್ಕಿಂತ ಏನು ಹೇಳೋದಕ್ಕೆ ಇಂಟ್ರೋವರ್ಟ್ನೆಸ್ ಐತೆ. ಇಂಟ್ರೋವರ್ಟ್ನೆಸ್ ಧೈರ್ಯ ಅದರಲ್ಲಿ ಒಟ್ಟಿಗೆ ಬರುತ್ತೆ. ಸೊ ಅದನ್ನೆಲ್ಲ ಬೇರೆ ಬೇರೆ ಪಾಠ ಮಾಡಿ ಹಿಂಗೆ ಹೇಳೋಕ್ಕಾಗಲ್ಲ. ದಾಸವಾಳ ಎಷ್ಟು ಚೆನ್ನಾಗಿದೆ ನೋಡಿ. ಟಾಟಾ.